ಇದ್ರ ಬಗ್ಗೆ ನಿನ್ನೆ ಸಂಪುಟ ಸಭೆಯಲ್ಲಿ ಏನೆಲ್ಲ ಆಯಿತು ಇದ್ರ ಬಗ್ಗೆ ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಏನೆಲ್ಲ ಪ್ರಸ್ತಾಪ ಆಯಿತು, ಎಷ್ಟೆಲ್ಲ ವಿಚಾರಗಳು ನಡೆಯಿತು, ಇನ್ನು ಮುಸ್ಲಿಂ ನಾಯಕರ ಮೇಲಿನ ಏಕಪಕ್ಷೀಯ ಕ್ರಮಗಳಿಗೆ ಸಂಪುಟ ಗರಂ ಆಗುತ್ತೆ. ಅಶ್ವವೇಗ ನ್ಯೂಸ್ ನಲ್ಲಿ ಬಿಗ್ ಪೊಲಿಟಿಕಲ್ ಸುದ್ದಿಯನ್ನ ಕೊಡ್ತಾ ಇದ್ದೀವಿ. ಜಬ್ಬಾರ್ ನಾಜೀರ್ ವಿರುದ್ಧ ಕ್ರಮ, ಡಿಕೆ ಮೇಲೆ ಸಂಪುಟ ಸಿಟ್ಟಾಗುತ್ತೆ. ನೋಡಿ, ನೀವು ಮಾಡಿದ ಕ್ರಮಗಳಿಂದ ಇಡೀ ಮುಸ್ಲಿಂ ಸಮುದಾಯ ನಿಗಿ ನಿಗಿ ಅಂತಿದೆ. ಮುಂದೆ ಮುಸ್ಲಿಂ ಸಮುದಾಯವನ್ನ ಎಲ್ಲಿ ಕಳೆದುಕೊಳ್ತೀವೋ ಎಂಬ ಭಯ ಕಾಡ್ತಿದೆ. ಡಿಕೆ ಕ್ರಮಗಳನ್ನ ಕಂಡ ತುಂಡವಾಗಿ ಖಂಡಿಸಿದ ಪ್ರಿಯಾಂಕ್ ಖರ್ಗೆ, ನೀವು ಪ್ರಚಾರದ ಮ್ಯಾಪಿಂಗ್ ಸರಿಯಾಗಿ ಮಾಡಿಲ್ಲ. ಜಮೀರ್ ಬಳಿ ಎಷ್ಟು ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡಿಸಬೇಕೆಂದು ಪ್ಲಾನ್ ಮಾಡಿದ್ರಿ, ಸರಿಯಾದ ರೀತಿ ಪ್ಲಾನ್ ಮಾಡಲಿಲ್ಲ. ಮುಸ್ಲಿಮರ ಮನೆಗಳನ್ನ ಮುಟ್ಟೋದಕ್ಕೆ ಸಾಧ್ಯವಾಗಿಲ್ಲ. ಇದು ಮುಗಿತು. ಎಲೆಕ್ಷನ್ ಬಳಿಕ ಮುಸ್ಲಿಂ ನಾಯಕರ ಮೇಲೆ ಏಕಪಕ್ಷೀಯ ಕ್ರಮ. ನೋಡಿ ಈಗ ಏನಾಗಿದೆ ಅನ್ನೋದನ್ನ ಪ್ರಿಯಾಂಕ್ ಕೆಂಡಾಮಂಡಲವಾಗ್ತಾರೆ. ಡಿಕೆ ಇದನ್ನ ನಿರೀಕ್ಷೆ ಮಾಡಿರಲೇ ಇಲ್ಲ. ಪ್ರಿಯಾಂಕ್ ಮಾತುಗಳಿಗೆ ಮಲ್ಲನ್ನ ಸೇರಿ ಕೆಲ ಲಿಂಗಾಯತ ಸಚಿವರ ವಿರೋಧ. ಏನ್ ತಪ್ಪಾಗಿದೆ ಅಂತ ಹೀಗೆ ಮಾತಾಡ್ತಾ ಇದ್ದೀರಾ? ಪ್ರಿಯಾಂಕ್, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ಎಂಬುದು ನಿಮಗೆ ಗೊತ್ತಿಲ್ವಾ ಎಂದ. ಆದ್ರೆ ಈ ಮಾತಿಗೆ ಸತೀಶ್ ಜಾರಕಿಹೊಳಿ ಗರಂ ಆಗ್ತಾರೆ. ತರಾತುರಿಯಲ್ಲಿ ಅಬ್ದುಲ್ ಜಬ್ಬಾರ್ ಮೇಲೆ ಕ್ರಮ ಆಗುತ್ತೆ. ಇದರಿಂದ ಇಡೀ ಸಮುದಾಯವೇ ಕಾಂಗ್ರೆಸ್ ಪಕ್ಷವನ್ನ ದೂಷಣೆ ಮಾಡುತ್ತೆ. ಹೀಗೆ ನೀವು ಮಾಡ್ತಾ ಇರೋದು ಸರಿಯಲ್ಲ, ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಸಚಿವ ಸತೀಶ್ ಮಾತಿಗೆ ದನಿ ಸೇರಿಸಿದ ಇನ್ನಷ್ಟು ಸಚಿವರು. ವಿರೋಧ ವ್ಯಕ್ತವಾಗುತ್ತೆ. ಆಕ್ರೋಶ ಹೆಚ್ಚಾದ ಬೆನ್ನಲ್ಲೇ ಸಭೆಯಿಂದಲೇ ಕಾಲ್ಕಿತ್ತ ಡಿಕೆ ಮಲ್ಲಣ್ಣ. ಜೊತೆಯಲ್ಲಿ ಹೆಜ್ಜೆ ಹಾಕಿದ ಡಿಕೆಶಿ ಮತ್ತು ಎಸ್ ಮಲ್ಲಿಕಾರ್ಜುನ್. ಸಂಪುಟ ಸಭೆಯಲ್ಲಿ ಭಾರಿ ದೊಡ್ಡ ಹೈಡ್ರಾಮಾ ಆಯಿತು ನಿನ್ನೆ. ಕಾಂಗ್ರೆಸ್ ಪಕ್ಷದಲ್ಲಿ ಆಂತರಿಕವಾಗಿ ಸಾಕಷ್ಟು ಗೊಂದಲಗಳು ಮನೆ ಮಾಡ್ತಾ ಇದ್ದಾವೆ. ಎಸ್, ಈಗಾಗಲೇ ವಿಧಾನಸಭಾ ಎಲೆಕ್ಷನ್ ಇನ್ನು 2 ವರ್ಷ, ಅದಕ್ಕೂ ಸಹಿತ ಕಸರತ್ತನ್ನ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು ನಡೆಸ್ತಾ ಇದೆ. ಬಟ್ ಇದಿದೆಯಲ್ಲ, ಬೈ ಎಲೆಕ್ಷನ್ನಲ್ಲಿ ಆದಂತಹ ದಾವಣಗೆರೆ ದಂಗಲ್ ಇದೆಯಲ್ಲ, ಇದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಉಂಟು ಮಾಡಿರುವಂಥದ್ದು ಸತ್ಯ. ಯಾಕಂದ್ರೆ ಒಂದು ಕಡೆ ಅಲ್ಪಸಂಖ್ಯಾತ ಸಮುದಾಯದ ಸಹಿತ ಬೇಸರಗೊಂಡಿದ್ದಾರೆ. ಅಬ್ದುಲ್ ಜಬ್ಬಾರ್ ರಾಜೀನಾಮೆ, ನಸೀರ್ ರಾಜೀನಾಮೆ, ಇದು ಒಂದು ಮಟ್ಟಿಗೆ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಬೇಸರ ತಂದೊಡ್ಡಿದ್ದಂತೂ ನಿಜ. ಇನ್ನು ಅದ್ರ ಜೊತೆಗೆ ಜಮೀರ್ ಅಹಮದ್ ಖಾನ್ ಸಹಿತ ತಲೆದಂಡ ಆಗುತ್ತೆ ಅನ್ನುವಂತಹ ಮಾತು ಸಹಿತ ಆಲ್ರೆಡಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹರಿದಾಡ್ತಾ ಇದ್ವು. ಜಮೀರ್ ಅಹಮದ್ ಖಾನ್ ಬೇರೆ ಪಕ್ಷವನ್ನ ಕಟ್ತಾ ಇದ್ದಾರೆ, ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ. ಅಂದ್ರೆ ಅವರ ಬೆಂಬಲಿಗರು ಎಷ್ಟು ಮಟ್ಟಿಗೆ ಇದ್ದಾರೆ ಅನ್ನುವಂಥದ್ದು. ಅಲ್ಪಸಂಖ್ಯಾತ ಸಮುದಾಯಗಳು ಪ್ಲಸ್ ವೋಟ್ ಬ್ಯಾಂಕಿಂಗ್ ಕಾಂಗ್ರೆಸ್ಗೆ. ಅಲ್ಪಸಂಖ್ಯಾತ ಸಮುದಾಯಗಳು ಕಾಂಗ್ರೆಸ್ನ ಬಿಟ್ಟು ಡಿವೈಡ್ ಆಗ್ತಾ ಇರಲಿಲ್ಲ ಅಲ್ಲಿ.